ಕಾಂಗ್ರೆಸ್ ಪಾಳೆಯದ ಒಳಗೆ ಒಂದು ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲ ರಾದ್ಧಾಂತಗಳಾಗ್ತಿದೆ ಅನ್ನೋ ರೀತಿಯ ಚಿತ್ರಣ ಇದ್ರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತವ್ರು ಸುಮ್ಮನೆ ಇರ್ತಾರೆ. ಅದೇನೋ ಹೇಳ್ತಾರಲ್ಲ, ಬಾಯಿಗೆ ಬಂದು ಲಡ್ಡು ಬಿತ್ತು ಅನ್ನೋ ಹಂಗಾಗಿದೆ ಅಂತ. ಕಾಂಗ್ರೆಸ್ ಹಾಗೆ ಬಿಜೆಪಿ ಹಾಗೆ JDS ಪಾಲಿಗೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಮೂಢ ಹಗರಣ, ಪತ್ನಿ ಹೆಸರಲ್ಲಿ ಆ ಸೈಟ್ ಪಡೆಯುವಲ್ಲಿ ಪ್ರಭಾವ ಬಳಕೆ ಇತ್ಯಾದಿ ಆರೋಪ. ಇದನ್ನ ಮುಂದಿಟ್ಕೊಂಡು ಇದೀಗ ಪಾದಯಾತ್ರೆ ನಡೆಸ್ತಾ ಇದೆ ಮೈತ್ರಿಪಾಳೆಯ ಡೇ 2. ಪಾದಯಾತ್ರೆಯ 2ನೇ ದಿನ ಇವತ್ತು. ಯಾವೆಲ್ಲ ರೀತಿ ಇದೆ ಇವತ್ತಿನ ಪಾದಯಾತ್ರೆಯ ರೂಪುರೇಷೆ, ಹಾಗೆ ಯಾವೆಲ್ಲ ರೀತಿಯಲ್ಲಿ ಪ್ರತಿಭಟನೆ ನಡೆಸ್ತಾರೆ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಮೂಡ ಸೈಟ್ ಸಂಕಷ್ಟ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಪಟ್ಟು ಹಿಡಿದು ಕೂತಿದೆ. ಇವತ್ತು 2ನೇ ದಿನದ ಪಾದಯಾತ್ರೆ, ಬಿಡದಿಯಿಂದ 2ನೇ ದಿನದ ಪಾದಯಾತ್ರೆ ಇವತ್ತು ಮುಂದುವರಿಯುತ್ತೆ. ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ಇವತ್ತು ಬಿಡದಿಯಿಂದ ಕೆಂಗಲ್ವರೆಗೆ ಪಾದಯಾತ್ರೆ ನಡೆಯುತ್ತೆ. ಇನ್ನು ಪಾದಯಾತ್ರೆ ಜೊತೆಯಲ್ಲೇ ಸಾಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ. ಸುರೇಶ್, ಏನೆಲ್ಲ ಡೆವಲಪ್ಮೆಂಟ್ಸ್ ಇವತ್ತು ನಿರೀಕ್ಷೆ ಮಾಡಬಹುದು? ಈಗ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ ಅಂದ ಮೇಲೆ DK ಶಿವಕುಮಾರ್ ಅವರ ಕೆಲವೊಂದಷ್ಟು ಆರೋಪಗಳು, ಈ ಕೌಂಟರ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಏನು ಸಮಾವೇಶಗಳನ್ನ ನಡೆಸ್ತಾ ಇದೆ, ಪ್ರಶ್ನೆ ಕೇಳ್ತಾ ಇದೆ, ಅದಕ್ಕೇನಾದ್ರೂ ಕುಮಾರಸ್ವಾಮಿ ಅವರು ಇವತ್ತು ಮತ್ತೆ ಉತ್ತರ ಕೊಡೋ ಪ್ರಯತ್ನಗಳಾಗೋ ಸಾಧ್ಯತೆ ಇದೆಯಾ, ಅಥವಾ ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತವಾಗಿರುತ್ತಾ ಇವತ್ತು ಅಂತ ಹೇಳಿ? ಎಸ್ ಸ್ಮಿತಾ, ಇವತ್ತು 2ನೇ ದಿನದ ಪಾದಯಾತ್ರೆ ಈಗ ಏನು ಬಿಡದಿ ಇದೆ, ಬಿಡದಿಯಿಂದ ಶುರುವಾಗ್ತಾ ಇರ್ತಕ್ಕಂಥ ಈಗಷ್ಟೇ BJP ರಾಜ್ಯಾಧ್ಯಕ್ಷರಂತ BY ವಿಜಯೇಂದ್ರ ಅವರು ಇಲ್ಲಿ ತಟ್ಟೆ ಇಡ್ಲಿಯನ್ನು ಸವಿಯುವ ಮೂಲಕ ಇಲ್ಲಿಂದ ಹೊರಟಿರ್ತಕ್ಕಂಥ ಪಾದಯಾತ್ರೆ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಸುಮಾರಿಂದ 10-15 ನಿಮಿಷದ ಒಳಗಡೆಗೆ ಏನು JDS ಈಗ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಕೂಡ ಅವರಿಗೆ ಸಾಥನ್ನು ನೀಡ್ತಕ್ಕಂಥದ್ದು ಬರ್ತಾರೆ. ಜೊತೆ ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ. ಅಂದರೆ ಇನ್ನೇನು ಕೆಲವೇ ಒಂದು 10-15 ನಿಮಿಷಗಳ ಅವಧಿಯಲ್ಲಿ ಬಿಡದಿಯಿಂದ ಕೆಂಗಲ್ವರೆಗೆ ಇವತ್ತಿನ ಪಾದಯಾತ್ರೆ ನಡೆಯುತ್ತೆ. ಇವತ್ತಿನ ಪಾದಯಾತ್ರೆ ನೋಡೋದಾದ್ರೆ 20 ಕಿಲೋಮೀಟರ್ವರೆಗಿನ ಪಾದಯಾತ್ರೆ. ಈ ನಮ್ಮ ಜೊತೆಗೆ ಈಗ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಈಗ ಹೊರಡೋದಕ್ಕೆ ತಯಾರಿ ಬರ್ತಾ ಇದ್ದಾರೆ. ಹಾಗೇನೆ ಇವತ್ತಿನ ಪಾದಯಾತ್ರೆ ಕೇವಲ ಮೂಡ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ವಿಚಾರಗಳನ್ನ ಇಟ್ಕೊಂಡು ನಡೀತಿರ್ತಕ್ಕಂಥ ಪಾದಯಾತ್ರೆ. ಈ ಪಾದಯಾತ್ರೆ ನೋಡೋದಾದ್ರೆ ಪ್ರಮುಖವಾಗಿ ಈಗಾಗಲೇ ಥೀಮ್ ಪಾರ್ಕ್ನ ವಿಚಾರವಾಗಿಯೂ ಕೂಡ ಸಾಕಷ್ಟು ಸರ್ಕಾರ ಅಂದರೆ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ನಾನು ಈಗ ಏನು ವಿಜೇಂದ್ರ ಅವರನ್ನ ಮಾತಾಡುವಂಥ ಪ್ರಯತ್ನವನ್ನ ಮಾಡ್ತೇನೆ ಲೈವ್ನಲ್ಲೇ. ಇವತ್ತಿನ ಪಾದಯಾತ್ರೆಯಲ್ಲಿ ನೋಡೋದು ಆಕರ್ಷಣೆ ಇವತ್ತು ವಿಜೇಂದ್ರ ಅವರಾಗಿರ್ತಾರೆ. ಯಾಕೆಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಮಟ್ಟದಲ್ಲಿ ಗುಡುಗುವಂತ ಸಾಧ್ಯತೆ ಎಲ್ಲವನ್ನ ಬಿಚ್ಚಿಡ್ತೇನೆ ಅಂತ ಹೇಳೋರು ಮಾತನ್ನ ಕುಮಾರಸ್ವಾಮಿ ಹೇಳಿದ್ರು. ಇವತ್ತು ನನ್ನ ಕರ್ಮಭೂಮಿ ರಾಜಕೀಯ ಕರ್ಮಭೂಮಿ ಏನಿದೆ ಬಿಡದಿ ರಾಮನಗರದ ಜಿಲ್ಲೆಯಲ್ಲಿ ನಿಂತು ನಾನು ಇವತ್ತು ನಾನು ಮಾತಾಡ್ತೇನೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು ಇವತ್ತು. ಸೊ ಹಾಗಾಗಿ ಇವತ್ತು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು ಇವತ್ತು. ಒಂದು ಪಾದಯಾತ್ರೆ ಹಾಕಿ ನೋಡೋದಾದ್ರೆ ಇವತ್ತು ರೈಟ್, ರಣಭೀಕರ ಮಳೆ, ಭೂಕುಸಿತ, ಇದರಿಂದಾಗಿ ಕೇರಳದ ವಯನಾಡು ದುರಂತಕ್ಕೆ ಸಾಕ್ಷಿಯಾಗಿ ಹೋಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಇದೆ. ರಕ್ಷಣಾ ಕಾರ್ಯಾಚರಣೆ ಹಾಗೆ ಶೋಧ ಕಾರ್ಯ ಈ ದಿನಕ್ಕೂ ಕೂಡ ಮುಂದುವರೆದಿದೆ. ರಣಭೀಕರ ಗುಡ್ಡ ಕುಸಿತಕ್ಕೆ ವಯನಾಡು ಛಿದ್ರವಾಗಿದೆ. ಬರೋಬ್ಬರಿ 86,000 ಕ್ಯೂಬಿಕ್ ಮೀಟರ್ ಭೂಕುಸಿತ ಆಗಿದೆ. ಕೇವಲ 10 ನಿಮಿಷದಲ್ಲಿ ನಡೆದು ಹೋಗಿರೋ ದುರಂತ ಇದು. ಪುಂಜರಿವಟ್ಟಂ, ಹುಂಡಕೈ, ಅಟ್ಟಮಲ, ಚೂರಲ್ಮಲೈ ಗ್ರಾಮಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗಿದೆ. ವಯನಾಡು ದುರಂತದಲ್ಲಿ ಸಾವನ್ನಪ್ಪದವರ ಸಂಖ್ಯೆ 354 ಈವರೆಗಿನ ಮಾಹಿತಿ. ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಅವಶೇಷಗಳ ಅಡಿಯಲ್ಲಿ ಇನ್ನೂ ಅನೇಕರ ಮೃತದೇಹ ಹುದುಗಿ ಹೋಗಿದೆ. ಅದರ ಶೋಧ ಕಾರ್ಯ ಇವತ್ತು ಮುಂದುವರೆದಿದೆ.
ಕೇರಳ ತತ್ತರಿಸಿ ಹೋಗಿದೆ. ದೇವರ ನಾಡಿನಲ್ಲಿ ನೂರಾರು ನೋವಿನ ಕಥೆಗಳಿವೆ. ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಸಿಲುಕಿ ಜೀವನ್ ಮರಣದ ಹೋರಾಟ ನಡೆಸಿದ ಆ ಶ್ವಾನದ ಕಥೆ ನಿಮ್ಮ ಮುಂದೆ. ಶ್ವಾನನಿದೆ, ಇದರ ಹೆಸರು ಸಾರಾ ಅಂಥೇಳಿ. ಇದು ಸರ್ಚ್ ಅಂಡ್ ರೆಸ್ಕ್ಯೂ ಎಕ್ಸ್ಪರ್ಟ್ ಡಾಗ್ ಅಂತ ಇದು ಕರೆಸ್ಕೊಂಡಿದೆ. ಕೇರಳದ ಭೂಕುಸಿತ ಸ್ಥಳದಲ್ಲಿ ನೋವಿನ ಕತೆ. ಮಣ್ಣಿನಡಿ ಸಿಲುಕಿದವರನ್ನ ಪತ್ತೆ ಹಚ್ತಾ ಇದೆ ಸಾರಾ. ದೇವರನಾಡು ಕೇರಳದಲ್ಲಿ ಕಂಡು ಕೇಳರಿಯದ ಮೇಘ ಸ್ಫೋಟ ಆಗಿದೆ. ನೂರಾರು ಜೀವಗಳನ್ನ ವರ್ಣದೇವ ಬಲಿ ತೆಗೆದುಕೊಂಡಿದ್ದಾನೆ. ಮಣ್ಣಿನ ಅಡಿ ಸಿಲುಕಿರುವ ಜೀವಗಳ ರಕ್ಷಣೆಗೆ ಸೇನೆ, ಎನ್ಡಿಆರ್ಎಫ್ ಸಿಬ್ಬಂದಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಮಣ್ಣಿನಡಿ ಸಿಲುಕಿ ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದವರನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತಾ ಇದೆ ಈ ಶ್ವಾನ ಸಾರಾ. ಸಾರಾ ಬಗ್ಗೆ ನಾವು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಹೆಮ್ಮೆಯ ಆರ್ಮಿ ತಂಡ ಇವತ್ತು ಈ ಒಂದು ಶ್ವಾನಗಳನ್ನ ಬಳಕೆ ಮಾಡಿಕೊಂಡು ಅದು ಒಂದು ರೀತಿಯಲ್ಲಿ ಸರ್ಚಿಂಗ್ ಅನ್ನ ಮಾಡುತ್ತಾ ರೆಸ್ಕ್ಯೂ ಅನ್ನ ಮಾಡೋದಕ್ಕೂ ಕೂಡ ಇದು ಸಹಕಾರಿ ಆಗ್ತಾ ಇದೆ. ಅನುಜ್ ರಾಣಾ ಅವರ ಟೀಮ್ ಸಾರಳನ್ನ ಟೇಕ್ ಕೇರ್ ಮಾಡ್ತಾ ಇದೆ. ಸಾರಳನ್ನ ಟ್ರೈನ್ ಅಪ್ ಮಾಡಿದೆ. ಈ ಶ್ವಾನವನ್ನ ಬಳಸಿಕೊಂಡು ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಈ ಒಂದು ತಂಡ ಈ ಸಾರವನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಮಾಡೋದಾಗ್ಲಿ, ಸರ್ಚ್ ಅನ್ನ ಮಾಡೋದಾಗ್ಲಿ ಎಲ್ಲವನ್ನ ಕೂಡ ಮಾಡ್ತಾ ಇದೆ. ನೋಡಿ, ಶ್ವಾನ ಸಾರಳನ್ನ ಬಳಸಿಕೊಂಡು ದುರ್ಗಮ ಪ್ರದೇಶದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಪಿಂಚಾರ ಮಟ್ಟಂನಲ್ಲಿ ಅನುಜ್ ರಾಣಾ ಟೀಮ್ ಸಾರಾ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದೆ. ಮೇಘಸ್ಫೋಟಕ್ಕೆ ದೇವರನಾಡು ಬೆಚ್ಚಿ ಬಿದ್ದಿದೆ. ಭೂಕುಸಿತ ನಡೆದ ಸ್ಥಳದಲ್ಲಿ ಸಾವು ನೋವಿನ ಕಥೆಗಳೇ ಹುದುಕಿ ಹೋಗಿವೆ. ಓವಲ್ಲ ಮಲ ಪ್ರದೇಶ ಹೇಳ ಹೆಸರಿಲ್ಲದಂತೆ ನಾಶ ಆಗಿ ಹೋಗಿದೆ. ಇಂಥ ಅನೇಕ ಗ್ರಾಮಗಳು, ಇಲ್ಲೊಂದು ಗ್ರಾಮ ಇತ್ತು, ಜನ ವಾಸ ಮಾಡ್ತಿದ್ರು ಅನ್ನೋದಕ್ಕೆ ಚಿಕ್ಕ ಸಾಕ್ಷ್ಯವೂ ಇಲ್ಲದಂತೆ ಆ ಕೆಸರು ಮಿಶ್ರಿತ ಮಣ್ಣಿನ ಅಡಿಯಲ್ಲಿ ಆ ಬದುಕೇನೆ ಒಂದ್ ರೀತಿಯಲ್ಲಿ ಹುದುಗಿ ಹೋಗಿದೆ ಅಂತ ಹೇಳಿ. ಇನ್ನು ದುರಂತ ನಡೆದ ಸ್ಥಳದಿಂದ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು. ಮೂವರು ಕ್ಯಾಮ್ರಾ ಪರ್ಸನ್ಸ್ ಅಲ್ಲಿನ ಇಂಚಿಂಚು ಮಾಹಿತಿಯನ್ನ, ದುರಂತ ಕಥೆಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ಅಂಥದ್ದೇ ಒಂದು ವರದಿ ಇದೆ, ಗಮನಿಸಿ. ನನ್ನ ಹಿಂಬದಿಯಲ್ಲಿರುವಂತ ಬೆಟ್ಟ ಏನಿದೆ, ಓವಲ್ ಮಲ ಅನ್ನುವ ಬೆಟ್ಟ. ಆ ಬೆಟ್ಟದಲ್ಲೇ ಮೊದಲಿಗೆ ಗುಡ್ಡ ಕುಸಿತ ಆಗಿದ್ದು. ಭೂಕುಸಿತಕ್ಕೆ ಅಕ್ಷರಶಃ ನಲುಗಿದ ದೇವರ ನಾಡು.